ಇದ್ರ ಜೊತೆಲಿ ಬಂದರೆ ಸಾರಾಯಿ ಅಂಗಡಿಗಳಿಂದ ಮಂತ್ಲಿಗಳು ಕಲೆಕ್ಷನ್ ಮಾಡೋಂಥದ್ದು ಇರ್ಬೋದು. ಈ ಗಿಡಗಳು ನೆಡ್ತೀರಿ ಅಂತ ಹೇಳ್ಬಿಟ್ಟು ಹೇಳಿನು ಅದನ್ನ ಮೇಂಟೆನೆನ್ಸ್ಗೆ ಇಷ್ಟು ಅಂತ ಹೇಳ್ಬಿಟ್ಟು ಹೇಳಿ ಅದರಲ್ಲೂ 100 ಕೋಟಿ ಹಗರಣ ಮಾಡಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ. ಅದನ್ನು ತನಿಖೆ ಮಾಡೋದಕ್ಕೆ ನಮ್ಮ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾದಂಥ ನಾರಾಯಣಸ್ವಾಮಣ್ಣವರು ಒತ್ತಾಯ ಮಾಡಬೇಕು ಅಂತ ಹೇಳಿ ಮನವಿ ಮಾಡಿಕೊಂಡು ಇವತ್ತು ನಿಮಗೇನಾದ್ರು ತಾಕತ್ತಿದ್ರೆ ಇಲ್ಲಿ ಬರಬೇಕಾಗಿತ್ತು. ನೀವು ಇದ್ದು ನೀವೇನು ತಪ್ಪು ಮಾಡಿದ್ರಿ, ನಮ್ಮ ರೈತರು ಏನು ತಪ್ಪು ಮಾಡಿದ್ರು, ಅವ್ರು ಏನು ಜಮೀನು ಎತ್ಕೊಂಡು ಎಲ್ಲರೂ ಓಡಾಡಿದ್ರ ಅವ್ರು ಉಳುಮೆ ಮಾಡ್ಕೊಂಡು ಜೀವನ ಮಾಡೋದಕ್ಕೋಸ್ಕರ ಇಟ್ಕೊಂಡಿರ್ತಕ್ಕಂಥ ಜಮೀನನ್ನು ನೀವು ಇವತ್ತು ಒಕ್ಕಲೆಬ್ಸೋದಕ್ಕೆ ಬಂದಿದ್ರಲ್ಲಿ ಇಷ್ಟು ದಿನ ಏನು ಮಣ್ಣು ತಿಂತಾ ಇದ್ರ ನೀವು? 60 ವರ್ಷ 70 ವರ್ಷದಿಂದ ಉಳುಮೆ ಮಾಡ್ಕೊಂಡು ಬರ್ತಾ ಇದ್ದಂಥ ಜಮೀನುಗಳನ್ನು ಏಕಾಏಕಿ ಒಕ್ಕಲೆಬ್ತೀರಂದ್ರೆ ಅವ್ರಿಗೆ ಸಾಗುವಳಿ ಪತ್ರ ಕೊಟ್ಟಿದ್ದು ಯಾರು? ಆ ದರ್ಖಾಸ್ ಕಮಿಟಿ ಚೇರ್ಮನ್ ಲೋಕಲ್ MLA ಇರ್ತಾರೆ. ಒಂದು ದರ್ಖಾಸ್ ಕಮಿಟಿ ಚೇರ್ಮನ್ನು ಅದನ್ನು ಸಾಗುವಳಿ ಪತ್ರ ಕೊಡಬೇಕಂದ್ರೆ ಫಾರೆಸ್ಟ್ ಅವ್ರು NOC ತಗೊಂತಾರೆ. DC ಅವ್ರದ್ದು, AC ಅವ್ರದ್ದು, ತಹಸೀಲ್ದಾರ್ದು ಪ್ರತಿಯೊಬ್ಬರದನ್ನು ಸೈನ್ ಹಾಕಿ ಅದಾದ್ಮೇಲೆ ಅದು ಸಾಗುವಳಿ ಪತ್ರ ಕೊಡೋಂಥವ್ರು. ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಬಲಿಷ್ಠರಿಗೊಂದು ನ್ಯಾಯ, ಬಡವ್ರಿಗೊಂದು ನ್ಯಾಯ, ಈ ರೀತಿಯಲ್ಲಿ ಮಾಡ್ತಾ ಇರ್ತಕ್ಕಂಥ ಈ ಕಾಂಗ್ರೆಸ್ ಧೋರಣೆ, ಈ ಅಧಿಕಾರಿಗಳ ಧೋರಣೆ, ಇದನ್ನೆಲ್ಲ ಖಂಡಿಸಿ ಮುಂದಿನ ದಿನಗಳಲ್ಲಿ ನಮ್ಮ ಕೋಲಾರ ಜಿಲ್ಲೆ, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಫಾರೆಸ್ಟ್ ಇಲಾಖೆಯಿಂದ ರೈತರಿಗಾಗಿರ್ತಕ್ಕಂಥ ಅನ್ಯಾಯಗಳನ್ನು ಇಟ್ಕೊಂಡು ನಾವು ಉಗ್ರವಾದಂಥ ಹೋರಾಟವನ್ನು ಮಾಡಬೇಕು. ಮತ್ತು ರೈತರ ಪರವಾಗಿ ಹೋರಾಟ ಮಾಡಿದ್ರ ಮೇಲೆ ಎಲ್ಲೆಲ್ಲಿ ಕೇಸ್ಗಳಾಗಿದೆ, ಯಾರ್ಯಾರಿಗೆ ಏನೇನು ನಷ್ಟ ಆಗಿದೆ ಆ ನಷ್ಟನ ಭರಿಸಬೇಕು ಅಂತ ಹೇಳ್ಬಿಟ್ಟು ಹೇಳಿ ಈ ಫಾರೆಸ್ಟ್ ಇಲಾಖೆಗಳಿಗೆ ಕೋರ್ಟ್ನ ನ್ಯಾಯಾಧೀಶರ ಚೀಮಾರಿ ಹಾಕಿರ್ತಕ್ಕಂಥದ್ದು ನೀವು ವಿಡಿಯೋಗಳಲ್ಲಿ ನೋಡಿದ್ದೀರಿ. ನಿನ್ನ ಗಿಡ ಬೆಳೆಸೋದಕ್ಕೆ ನಿನ್ನನ್ನು ಅಧಿಕಾರಿ ಮಾಡಿರೋದು, ನಿನ್ನನ್ನು ಗಿಡ ತೆಗೆಯೋದಕ್ಕೆ ಯಾರು ನಿನ್ನ ಬಿಟ್ಟಿದ್ದು, ನಿನ್ನ ಅಧಿಕಾರ ಕೊಟ್ಟವ್ರು ಯಾರು, ನಿನ್ನ ಸಂಬಳದಲ್ಲಿ ಕಟ್ ಮಾಡ್ರಿ ಅದನ್ನು ಅಂತ ಹೇಳ್ಬಿಟ್ಟು ಹೇಳಿ ನ್ಯಾಯಾಧೀಶರು ಹೇಳಿರ್ತಕ್ಕಂಥದ್ದನ್ನು ಅದನ್ನೆಲ್ಲ ನಾವು ನೋಡಿದ್ದೀರಿ. ಅದಕ್ಕೋಸ್ಕರ ಯಾರೇ ಅಧಿಕಾರಿ ಇದ್ರೂ ಇವತ್ತು ಏನು ರೈತರಿಗೆ ಅನ್ಯಾಯ ಆಗಿದೆ, ಆ ಹೆಣ್ಮಕ್ಳಿಗೆ ಅನ್ಯಾಯ ಆಗಿರ್ತಕ್ಕಂಥದ್ದು ಅರೆಸ್ಟ್ಮೆಂಟ್ ಮಾಡಿರೋದು, ಅವ್ರ ಮೇಲೆ FIR ಆಗೋವರೆಗೂ ನಾವು ನಿರಂತರವಾಗಿ ಇದ್ರ ಮೇಲೆ ಹೋರಾಟ ಮಾಡಬೇಕು. ನಾರಾಯಣಸ್ವಾಮಣ್ಣವ್ರ ಜೊತೆಲಿ ನಾವು ಇರ್ತೀರಿ, ನಿಮ್ಮ ಜೊತೆಲಿ ನಾವು ಇರ್ತೀರಿ. ನೀವು ಕಂಪ್ಲೇಂಟ್ ಕೊಟ್ಟು ಅದನ್ನು FIR ಮಾಡಬೇಕು. ಆ ನಿಟ್ಟಿನಲ್ಲಿ ಲೋಕಲ್ಲು ಸರ್ಕಲ್ ಇನ್ಸ್ಪೆಕ್ಟರ್ ಆದಂಥ ಸತೀಶ್ ಅವರು, ವಿಠಲ್ರವರು ಏನು ನೀವು ಬಂದಿದ್ದೀರಿ, ನಮ್ಮ ಮನೆಯಲ್ಲಿ ಒಂದು ಹೆಣ್ಮಕ್ಳಿದ್ದಾರೆ, ತಾಯಿ, ತಂಗಿ, ಅಮ್ಮ, ಅಜ್ಜಿ, ಈ ಥರ ನಮ್ಮ ಹೆಣ್ಮಕ್ಳ ಅನ್ಯಾಯ ಆದರೆ ಯಾವ ರೀತಿ ನಾವು ಅದ್ರ ವಿರುದ್ಧ ತಿರ್ತೀರಿ, ಅದೇ ರೀತಿಯಲ್ಲಿ ವರಲಕ್ಷ್ಮಿಗಾಗಿರ್ತಕ್ಕಂಥ ಅನ್ಯಾಯ, ಅವ್ರ ತಂದೆ ತೀರೋಗಿರ್ತಕ್ಕಂಥದ್ದು ಇದು ಕೊಲೆ ಅಂತೇಳ್ಬಿಟ್ಟು ಹೇಳಿ ಅವರು ಬೆದರಿಕೆ ಹಾಕಿ ಹೆಣ್ಮಕ್ಳಿಗೆ ಅದು ಕೊಲೆ ನಿಟ್ಟಿನಲ್ಲಿ ಈ ಥರ ಮಾಡಿದ್ದಾರೆ. ಅದಕ್ಕೋಸ್ಕರ ಅವ್ರ ಮೇಲೆ ಕೇಸ್ ಮಾಡಬೇಕು ಅಂತೇಳಿ ಅದುವರೆಗೂ ನಾವು ಹೋರಾಟ ಮಾಡ್ತೀರಿ. ಮತ್ತು ಸುಮಾರು ಕುರುಡುಮಲೆ ಬೇರೆ ಬೇರೆ ಕಡೆ ನಮ್ಮಲ್ಲಿ ನೀಲಗಿರಿ ಇದನ್ನು ಕಟಾವು ಮಾಡಿ ಹಿಂದೆ ನೀವು ನೋಡಿದಿರಿ. ನಮ್ಮ ಒಂದು ಇಲಾಖೆಗೆ ನೀಲಗಿರಿ ಇದ್ರದ್ದೆಲ್ಲ ಕೊಟ್ಟಿದ್ರು ಕಟ್ ಮಾಡ್ಕೊಳ್ಳೋದಕ್ಕೆ, KFDC. ಅದೇ ರೀತಿಯಲ್ಲಿ ಇವತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನೀಲಗಿರಿ ಮರಗಳನ್ನು ತೆಗಿಬೇಕು ಅಂತ ಹೇಳಿದ್ರೆ ಆದ್ರೂ ಇವತ್ತೂ ಆ ನೀಲಗಿರಿ ಮರಗಳನ್ನು ಹಾಕೋಂಥದ್ದು, ಬೆಳೆದಿರ್ತಕ್ಕಂಥ ಮರಗಳನ್ನು ಕಾನೂನು ಬಾಹಿರವಾಗಿ ಅದನ್ನು ಕಡಿದು ಬೇರೆಯವ್ರಿಗೆ ಇವತ್ತು 1 ಟನ್ನು 8,000, ಇನ್ನೊಂದು ಮತ್ತೊಂದು 12,000 ಇರೋದ್ರಿಂದ ಮಾರೋಂಥದ್ದು ಈ ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ತಕ್ಕಂಥವ್ರ ವಿರುದ್ಧವಾಗಿ ನಾವು ಕೂಡಲೇ ಕಂಪ್ಲೇಂಟ್ ಕೊಟ್ಟು ಅದನ್ನು FIR ಮಾಡಿಸ್ಬೇಕು. ಇವರಪ್ಪ ಏನು ಹೇಳಿ ಇವ್ರನ್ನ ಏನು RFಗಳನ್ನು DFಗಳನ್ನು ಇವ್ರನ್ನೆಲ್ಲ ಇದು ಮಾಡೋದ್ರಲ್ಲಿ ನಮ್ಮ ಕೇಂದ್ರ ಸರ್ಕಾರನೂ ಇದೆ. ಕೇಂದ್ರ ಸರ್ಕಾರದಲ್ಲಿ ನಾವು ಒತ್ತಾಯ ಮಾಡೋದ್ರ ಮುಖಾಂತರ ನಾರಾಯಣಸ್ವಾಮಣ್ಣವ್ರು ಇಲ್ಲಿ ವಿಧಾನ ಪರಿಷತ್ತಲ್ಲಿ ಮತ್ತು ನಾವು ಎಲ್ಲ ಒಟ್ಟಿಗೆ ಹೋಗಿ ನಾರಾಯಣಸ್ವಾಮಣ್ಣವ್ರ ನೇತೃತ್ವದಲ್ಲಿ ನಾವು ಕೇಂದ್ರದಲ್ಲೂ ಇದ್ರ ಮೇಲೆ ಕಂಪ್ಲೇಂಟ್ ಮಾಡಿ ಮತ್ತು ಮಹಿಳಾ ಆಯೋಗಕ್ಕೂ ವರಲಕ್ಷ್ಮಿಯಿಂದ ಒಂದು ಕಂಪ್ಲೇಂಟ್ ಕೊಟ್ಟು ಅದನ್ನು ಕೇಸ್ ಬುಕ್ ಮಾಡಿ ಅವ್ರಿಗೆ ನ್ಯಾಯ ಸಿಕ್ಕವ್ರಿಗೂ ನಾವೆಲ್ಲ ಹೋರಾಟ ಮಾಡ್ತೀರಿ. ನಿಮ್ಮ ಜೊತೆಲಿ ಇರ್ತೀರಿ. ಯಾವುದೇ ಕಾರಣಕ್ಕೂ ನೀವು ಭಯ ಬೀಳಬೇಡಿ. ನಿಮ್ಮ ಜಮೀನನ್ನ ನೀವು ಉಳಿ. ಯಾರೇ ಬಂದ್ರೂ ನೀವೇನು ಗಂಡಸರಿದ್ದೀರಿ, ನೀವು ಗಿಟ್ಟೆಗಳು ಪ್ಯಾಂಟ್ಗಳು ಹಾಕೊಂಡು ಮೀಸೆಗಳು ಬಿಟ್ಕೊಂಡಿರ್ತೀರಿ ಅಂದರೆ ಆ ಹೆಣ್ಮಕ್ಳಿಗೆ ರಕ್ಷಣೆ ಕೊಟ್ಟಿಲ್ಲ ಅಂದರೆ ನೀವು ಗಂಡಸರೇ ಅಲ್ಲ. ನೀವು ಯಾರ್ಯಾರು ಅಧಿಕಾರಿಗಳು ಅಲ್ಲಿ ಬಂದು ಹೆಣ್ಮಕ್ಳ ಮೇಲೆ ಹಲ್ಲೆ ಮಾಡ್ತಾರೆ, ಹೆಣ್ಮಕ್ಳ ಮೇಲೆ ರೋಪ್ ಹಾಕ್ತಾರೆ, ಅದನ್ನು ನೀವು ಎಲ್ಲರ ಹತ್ರ ಮೊಬೈಲ್ಗಳಿದೆ, ಅದನ್ನು ವಿಡಿಯೋ ಮಾಡಿ ಅದನ್ನು ಸೋಷಿಯಲ್ ಮೀಡಿಯಲ್ಲಿ ಬಿಡೋದ್ರ ಮುಖಾಂತರ ಅವ್ರ ಫಾರೆಸ್ಟ್ ಮಿನಿಸ್ಟ್ರೇ ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ಆ ಮಟ್ಟಕ್ಕೆ ನಾವೆಲ್ಲರೂ ರೆಡಿ ಆಗಬೇಕು ಅಂತ ಹೇಳಿ ಈ ಗ್ರಾಮಕ್ಕೆ ಕರೆದು 4 ಮಾತನಾಡಲು ಅವಕಾಶ ಮಾಡ್ಕೊಂಡು ತಮ್ಮೆಲ್ಲರಿಗೂ ಒಂದ್ಸೆ ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್.